ಪ್ರತಿಯೊಬ್ಬರ ಮಹಿಳೆಯ ಹಿಂದೆ ಪುರುಷರ ಸಹಕಾರ ಇದ್ದು ಅದಕ್ಕೆ ಸೂಕ್ತ ಉದಾಹರಣೆ ಸಾವಿತ್ರಿಬಾಯಿ ಹಾಗೂ ಜ್ಯೋತಿಬಾ ಫುಲೆ ಎಂದು ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ರಾಜ್ಯಾಧ್ಯಕ್ಷ ಲತಾ ಮುಳ್ಳೂರ್ ಅವರು ತಿಳಿಸಿದ್ದಾರೆ. ಉಗಾರ್ಖುರ್ದ್ ಪಟ್ಟಣದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಕಾಗವಾಡ ಘಟಕದ ನೂತನ ಶಿಕ್ಷಕಿಯರ ಸಂಘ ಹಾಗೂ ಪದಗ್ರಹಣ ಕಾರ್ಯಕ್ರಮದ ಅತಿಥಿಯಾಗಿ ಮಾತನಾಡಿದ ಅವರು, ಮಹಿಳೆಯರ ಸಮಸ್ಯೆಗಳನ್ನ ಎದುರಿಸಿದ್ರೆ ಆವಾಗ ನಾವು ಒಳ್ಳೆಯ ಮೂರ್ತಿಯಾಗಿ ರಚನೆ ಆಗುತ್ತೇವೆ ಎಂದರು. ದಿವ್ಯ ಸಾನ್ನಿಧ್ಯ ವಹಿಸಿದ ಐನಾಪುರ ಗುರುದೇವಾಶ್ರಮ ಪರಮಪೂಜ್ಯ ಬಸವೇಶ್ವರ ಸ್ವಾಮೀಜಿಯವರು ಮಾತನಾಡಿ, ಚಿಕ್ಕ ವಯಸ್ಸಿನಲ್ಲಿ ಜ್ಯೋತಿಬಾ ಅವರನ್ನ ವಿವಾಹವಾಗಿ ಮನೆಯಲ್ಲೇ ಕುಳಿತುಕೊಳ್ಳದೆ ಅಬಲೆಯರಿಗೆ ಶಿಕ್ಷಣ ನೀಡುವುದರ ಮಹಿಳೆಯರಿಗೆ ಗುರುಮಾತೆಯಾಗಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನು ಅಧ್ಯಕ್ಷತೆ ವಹಿಸಿದ ಕಾಗವಾಡ ತಾಲೂಕಿನ ಅಧ್ಯಕ್ಷರಾದ ಶೋಭಾ ಬಾಳಪ್ಪಗೋಳ, ನಮ್ಮ ದೇಶದ ಹೆಣ್ಣುಮಕ್ಕಳನ್ನ ಹೃದಯದಿಂದ ಪೂಜಿಸಿ ಗೌರವಿಸಲಾಗುತ್ತಿದೆ, ಅದಕ್ಕೆ ಕಾರಣ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಅಂತ ಹೇಳಿದರು. ಇನ್ನು ಶಾಸಕ ರಾಜು ಕಾಗೆ ಮಗಳಾದ ಕೃತಿಕಾ ಕಾಗೆ ಅವರ ಸ್ಮರಣಾರ್ಥವಾಗಿ 10 ಶಾಲೆಗಳಿಗೆ ಅತ್ಯುತ್ತಮ ಪ್ರಶಸ್ತಿಗಳನ್ನ ನೀಡಿದ್ದೇವೆ. ಕಾರ್ಯಕ್ರಮದಲ್ಲಿ ಗಾಯತ್ರಿ ಮಾಳಿಗೆ, ಸುರೇಖಾ ಗಡೆನವರ್, ಪೂರ್ಣಿಮಾ ಮತ್ತು ಎಸ್ ಬಾವಿ, ಮಾರುಕಟ್ಟೆ ಸಂಕಪ್ಪಗೋಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವ ಭಾರತದ ಸದ್ಪ್ರಜೆಯಾಗಿ ಕರ್ನಾಟಕ ಸರ್ಕಾರದ ಸೇವಕರಾಗಿ ಮುಂದಿನ ಪ್ರಜೆಗಳಾದ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ನಾನು ಶಾಲಾ ಶಿಕ್ಷಕಿಯಾಗಿ ನನ್ನ ವೃತ್ತಿಗೆ ಚ್ಯುತಿ ಬಾರದಂತೆ ಕಾಯಕ ಮಾಡಲು ಬದ್ಧರಾಗಿರುತ್ತೇನೆ. ಅಂತೆಯೇ ರಾಜ್ಯದ ಸಮಸ್ತ ಮಹಿಳಾ ಶಿಕ್ಷಕಿಯರ ಸ್ವಾಭಿಮಾನದ ಸಂಘಟನೆಯಾದ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಹೆಮ್ಮೆಯ ಗೌರವ ಪದಾಧಿಕಾರಿಯಾಗಿ ಸತ್ಯ ನ್ಯಾಯ ನೀತಿ ತತ್ವಗಳಡಿಯಲ್ಲಿ ಶಿಕ್ಷಕಿಯರ ಶ್ರೇಯೋಭಿವೃದ್ಧಿಗೆ ಕಾಯ ವಾಚ ಮನಸ ದುಡಿಯುತ್ತೇನೆ. ಸಂಘದ ನಿಯಮಗಳಿಗೆ ಬದ್ಧರಾಗಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ತೊಡಗಿಕೊಳ್ಳುತ್ತೇನೆ. ಸಂಘಟನೆಗೆ ಚ್ಯುತಿ ಬಾರದಂತೆ, ಧಕ್ಕೆ ಬಾರದಂತೆ ಶಾಂತಿ ಶಿಸ್ತು ಸೇವಾ ಮನೋಭಾವದಿಂದ ಹೆಸರಿನಲ್ಲಿ ಆತ್ಮಸಾಕ್ಷಿಯಾಗಿ ಇಂದು ಪ್ರತಿಜ್ಞೆ ಮಾಡುತ್ತೇನೆ.